ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನನಗಿಷ್ಟೊತ್ತು ಇವ್ರದ್ದೆಲ್ಲ ಭಾಷಣ ಕೇಳಿದ ಮೇಲೆ ಏನೇನೋ ತಲೆಯಲ್ಲಿ ಓಡ್ತಾಯಿದೆ. ನನಗಿದೇನು ಗೊತ್ತಿಲ್ಲ, ತಾಂತ್ರಿಕ ಇದೆಲ್ಲ ತಾಂತ್ರಿಕ, ನಾವೆಲ್ಲ ಮಾಂತ್ರಿಕರು. ನಮ್ಮದು ತಂತ್ರ, ನಮ್ಮದೆಲ್ಲ ಮಂತ್ರ. ಭಾಳ ಸಂತೋಷ ಆಯಿತು. ಅವ್ರು ಹೇಳಿದ ಎಲ್ಲ ವಿಷಯಗಳನ್ನು ತಾವೆಲ್ಲ ಅಳವಡಿಸಿಕೊಂಡ್ರೆ ಕೆಲಸ ಮಾಡೋ ಜಾಗೆಯೊಳಗೂ ಕೂಡ ಸುರಕ್ಷಿತವಾಗಿ ಇರಬಹುದು. ಅದರೊಳಗೂ ಸಂಘದ ವಿಷಯದ ಬಗ್ಗೆ ಎಲ್ಲ ಹಿರಿಯರು ಪ್ರಸ್ತಾಪ ಮಾಡಿದರು. ಮನುಷ್ಯನೇ ಮೊದಲು ಸಂಘ ಜೀವಿ, ಒಬ್ಬನೇ ಬದುಕೋದಕ್ಕಾಗೋದಿಲ್ಲ, ಯಾರೂ ಒಬ್ಬರೇ ಬದುಕೋದಕ್ಕಾಗೋದಿಲ್ಲ. ಒಂಟಿತನ ಅನ್ನೋದು ಮನುಷ್ಯನನ್ನು ಸಾವಿಗೆ ತುಂಬ ಸಮೀಪ ಮಾಡ್ತದೆ. ಆದ್ದರಿಂದಲೇ ಸಮಾಜ ನಿರ್ಮಾಣ ಆಗಿರೋದು. ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾನು ನಿಮಗೆ ಈ ಕಾರ್ಯಕ್ರಮಕ್ಕೆ ಪೂರಕವಾದಂಥ ಒಂದು 2 ವಿಷಯಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಮನುಷ್ಯನಿಗೆ 2 ಸಂಗತಿಗಳು ತುಂಬ ಅಗತ್ಯ. ಒಂದು ಸಂತುಷ್ಟಿ, ಮತ್ತೊಂದು ಆನಂದ. ಈಗ ನೀವು ನೌಕರಿ ಮಾಡೋ ಉದ್ದೇಶನೂ ಕೂಡ ಅದೇ, ಅಥವಾ ಹೊರಗಡೆ ಸಾಮಾನ್ಯ ಕೆಲಸ ಮಾಡೋರ ಉದ್ದೇಶನೂ ಕೂಡ ಅದೇ. ಯಾರು ಏನೇ ಮಾಡಿದರೂ ಅದ್ರ ಹಿಂದಿನ ಉದ್ದೇಶ ಏನು ಅಂದರೆ ಸಂತುಷ್ಟಿಯನ್ನು ಪಡೀಬೇಕು ಮತ್ತು ಆನಂದವನ್ನು ಸಂಪಾದಿಸಬೇಕು. ಸಾಮಾನ್ಯವಾಗಿ ನಾವು ಸಂತುಷ್ಟರಾಗಿರೋದಕ್ಕೆ, ಆನಂದವನ್ನು ಪಡೆಯೋದಕ್ಕೆ ಏನೇನನ್ನೋ ಆಶ್ರಯಿಸ್ತೀವಿ. ನಮ್ಮ ಹತ್ರ ಏನು ಬಂದರೆ ಆನಂದ ಸಿಗ್ತದೆ, ಏನನ್ನು ಸಂಪಾದಿಸಿದರೆ ನಾವು ಸಂತುಷ್ಟರಾಗಿರ್ತೀವಿ ಅಂತ ಭಾಳ ಪ್ರಯತ್ನವನ್ನು ಮಾಡ್ತೀವಿ. ಇಡೀ ನಮ್ಮ ಜೀವನದ ಸಂಘರ್ಷನೇ ಈ 2 ಸಂಗತಿಗಳಿಗಾಗಿ ನಡೀತದೆ. ಆದರೆ ಶಾಸ್ತ್ರದಲ್ಲಿ ಭಾಳ ವಿಚಿತ್ರ ಇದೆ. ಇದೇನೂ ಇರಲಾರದೆ ಹೇಗೆ ಆನಂದವಾಗಿರೋದು ಅನ್ನೋದನ್ನು ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಅಂದರೆ ಸಂಪತ್ತಿಲ್ಲದೆ ಸಂತುಷ್ಟರಾಗುವುದು ಹೇಗೆ, ಅಧಿಕಾರವಿಲ್ಲದೆ ಆನಂದವನ್ನು ಪಡುವುದು ಹೇಗೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ನಾವೇನು ವಿಚಾರ ಮಾಡ್ತೀವಿ, ಪೊಸಿಷನ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ, ಪವರ್ ನಮಗೆ ಖುಷಿ ಕೊಡ್ತದೆ, ಅಥವಾ ನಾವು ಸಂಪಾದಿಸುವಂಥ ಸಂಪತ್ತು ವಸ್ತುಗಳು ನಮಗೆ ಸಂತುಷ್ಟಿಯನ್ನು ಕೊಡ್ತವೆ ಅಂತ ಭಾವಿಸ್ತೇವೆ. ಅವು ಬೇಕು, ಆದರೆ ಅವುಗಳಿಲ್ಲದೆಯೂ ನಾವು ಆನಂದದಿಂದ ಇರಬಹುದು, ಅವುಗಳಿಲ್ಲದೆಯೂ ನಾವು ಸಂತುಷ್ಟಿಯಿಂದ ಬದುಕಬಹುದು. ಅದಕ್ಕೆ ಏನು ಮಾಡಬೇಕು ಅಂದರೆ ಕಲಿಬೇಕು, ತಿಳ್ಕೋಬೇಕು. ಈ ಕಲಿಕೆ ಅನ್ನೋದೇನಿದೆ, ತಿಳುವಳಿಕೆ ಅನ್ನೋದೇನಿದೆ, ಸರ್ ಒಂದು ಶಬ್ದ ಉಲ್ಲೇಖ ಮಾಡಿದರು. ನಾವು ಕಾಲೇಜಿನಲ್ಲಿ ಕಲಿತದ್ದು ಮಾತ್ರ ನಾಲೆಜ್ ಅಲ್ಲ ಅಂತ ಒಂದು ಶಬ್ದ ಉಲ್ಲೇಖ ಮಾಡಿದರು. ಇದು ಎಲ್ಲ ವೃತ್ತಿಗಳಿಗೂ ಕೂಡ ಅನ್ವಯ ಆಗ್ತದೆ. ಭಾಳ ಜನ, ಈಗ ನಿಮ್ಮದೊಂದೇ ಕ್ಷೇತ್ರ ಅಲ್ಲ, ಎಲ್ಲರೂ ಕೂಡ ಶಾಲಾ ಕಾಲೇಜು ಕಲಿಯೋದು ಮುಗಿದ ಮೇಲೆ ಕಲಿಯೋದನ್ನು ನಿಲ್ಲಿಸ್ಬಿಡ್ತಾರೆ. ಅದು ದೊಡ್ಡ ತಪ್ಪು. ಅದು ಲೈಫ್ದು ಹೇಗೆ ವಿಚಿತ್ರ ಇದೆ ಅಂದರೆ, ಶಾಲಾ ಕಾಲೇಜು ಕಲಿಯೋದು ಮುಗಿದ ಮೇಲೇ ಕಲಿಕೆ ಪ್ರಾರಂಭ ಆಗೋದು. ಯಾವಾಗ ಮನುಷ್ಯ ಕಲಿಯೋದನ್ನು ನಿಲ್ಲಿಸ್ತಾನಲ್ಲ, ಆವಾಗ ಮನುಷ್ಯ ಆನಂದ ಮತ್ತು ಸಂತುಷ್ಟಿಗಳನ್ನು ಕಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾವು ಕಲಿತಲೇ ಇರಬೇಕು. ಮತ್ತು ನಮಗೆ ಕಲಿಸೋದಕ್ಕೆ ಗುರುಗಳೇ ಇರಬೇಕು, ಗ್ರಂಥಗಳೇ ಇರಬೇಕು ಅಂತ ಏನೂ ಇಲ್ಲ. ಗುರುಗಳು ಗ್ರಂಥ ಅಂತೂ ಕಲಿಸೋದನ್ನೆಲ್ಲ ಕಲಿಸ್ತವೆ. ಆದರೆ ನಾವು ನಮ್ಮ ಸುತ್ತಮುತ್ತ ಇರುವಂಥ ಸಣ್ಣ ಸಣ್ಣ ಸಂಗತಿಗಳಿಂದ, ನಿರ್ಲಕ್ಷಿತ ವಸ್ತುಗಳಿಂದ ಎಷ್ಟೆಲ್ಲವನ್ನು ಕೂಡ ಕಲಿಬಹುದು. ಕಲಿಯುವ ಮನಸ್ಸು ನಮಗೆ ಇರಬೇಕು. ಅಂಥದ್ದೊಂದು 20 ಕಲಿಕೆಗಳನ್ನು ಮತ್ತು 6 ಗುರುಗಳನ್ನು ಒಂದು ಶ್ಲೋಕದಲ್ಲಿ ಹಿರಿಯರು ಹೇಳಿದ್ದಾರೆ. ಅದನ್ನು ನಾನೀಗ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನವನ್ನು ಮಾಡ್ತೀನಿ. ಏನ್ರಿವ, ನಾವೇನು ತಿಳ್ಕೊಂಡಿರ್ತೀವಿ ಸಾಮಾನ್ಯವಾಗಿ, ನಮ್ಮ ಗುರುಗಳು, ಈಗ ನಮಗೆಲ್ಲರಿಗೂ ತಲೆಯಲ್ಲೇನಿದೆ, ಶಾಲೆಯಲ್ಲಿ ಕಲಿಸಿದ ಗುರುಗಳು ಅಥವಾ ಮಠಮಾನ್ಯ ಮಂದಿರಗಳಲ್ಲಿ ಇರೋರೇ ಗುರುಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ಶ್ಲೋಕ ಏನು ಹೇಳ್ತದೆ, ಒಂದು 6 ಜನ ಟೀಚರ್ಸ್ ಮತ್ತು ಒಂದು 20 ಲೆಸನ್ಸ್ನ ಈ ಶ್ಲೋಕ ಹೇಳ್ತದೆ. ಶ್ಲೋಕ ಎಷ್ಟು ಚಂದಿದೆ ನೋಡಿ.
ಸಿಂಹಾದೇಕಂ ಬಕಾದೇಕಂ ಶಿಕ್ಷೇತ್ ಚತ್ವಾರಿ ಕುಕ್ಕುಟಾತ್ ವಾಯಸಾತ್ ಪಂಚ ಶಿಕ್ಷೇಚ್ಚ ಷಟ್ ಶುನಃ ತ್ರೀಣಿ ಗರ್ದಭಾತ್. ಬಹಳ ಸುಂದರ ಶ್ಲೋಕ ಇದೆ. ಅಂದರೆ ನಾವು ಸಾಮಾನ್ಯವಾಗಿ ಸ್ವಲ್ಪ ಜೀವನದಲ್ಲಿ ಅರ್ಧ ದಾರಿ ಕ್ರಮಿಸಿದ ಮೇಲೆ, 4 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಆಲೋಚನಾ ದೃಷ್ಟಿ ವಿಭಿನ್ನ ಆಗೋದಕ್ಕೆ ಪ್ರಾರಂಭ ಆಗಿಬಿಡ್ತದೆ. ನಾವು ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡ್ತೀವಿ. ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡಿದ್ರ ಪರಿಣಾಮನೇ ನಾವು ಸಂಕಟಕ್ಕೆ ಒಳಗಾಗ್ತೀವಿ. ಸಣ್ಣವರಿದ್ದಾಗ ನಾವು ಭಾಳ ಖುಷಿಯಿಂದ ಇರ್ತೇವೆ. ಎಲ್ಲರೂ ದೊಡ್ಡವರು ಆದಂಗೆ ಖುಷಿ ಕಡಿಮೆ ಆಗ್ತದೆ. ಯಾಕೆ ಹಾಗೆ ಆಗ್ತದೆ ಅಂದರೆ ನಮ್ಮ ಅಲಕ್ಷ್ಯ, ನಮ್ಮ ನಿರ್ಲಕ್ಷ್ಯ. ಇಲ್ಲಿ ಈ ಶ್ಲೋಕ ಎಷ್ಟು ಚಂದ ಇದೆ ಅಂದರೆ, ನಾನೊಬ್ಬ ಶಿಕ್ಷಕನಾಗಿ 20 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರೋದ್ರಿಂದ ಇಂಥ ಪಾಠಗಳನ್ನು ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತೀವಲ್ಲ ಅಂತ ಅನಿಸ್ಬಿಡ್ತದೆ. ಅವರು 6 ಜನ ಶಿಕ್ಷಕರನ್ನ ಹೇಳಿದ್ದಾರೆ ಮತ್ತು ಒಬ್ಬೊಬ್ಬ ಶಿಕ್ಷಕರಿಂದ ನಾವು ಎಷ್ಟೆಷ್ಟು ಪಾಠಗಳನ್ನು ಕಲಿತೀವಿ ಅಂತ ಹೇಳಿದ್ದಾರೆ. ಒಂದೊಂದು ನಿಮ್ಗೆ 1-2 ನಿಮಿಷದಲ್ಲಿ ತಿಳಿಸ್ತೀನಿ. ಸಿಂಹಾದೇಕಂ ಬಕಾದೇಕಂ ಶಿಕ್ಷೇತ್ ಚತ್ವಾರಿ ಕುಕ್ಕುಟಾತ್. ಸಿಂಹದಿಂದ ಒಂದು ಪಾಠ ಕಲಿಬೇಕಂತೆ ನಾವು. ಸಾಮಾನ್ಯವಾಗಿ ನಾವು ಯಾರು ಸಿಂಹನ ಟೀಚರ್ ಅಂತ ಒಪ್ಕೋತೀವಿ ಹೇಳಿ? ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲದರಿಂದಲೂ ನಾವು ಏನೇನೋ ಕಲಿಬೋದು. ಈಗ ಇಲ್ಲೊಂದು ಬಾಟಲ್ ಇದೆಯಲ್ಲ, ಇಟ್ ಈಸ್ ಆಲ್ಸೋ ಎ ಟೀಚರ್. ವಿತೌಟ್ ಟೆಲ್ಲಿಂಗ್ ಎನಿಥಿಂಗ್ ಎಲ್ಸ್, ಇಟ್ ಈಸ್ ಟೀಚಿಂಗ್ ಸಮಥಿಂಗ್ ಎಲ್ಸ್. ವಿ ಡೋಂಟ್ ನೋ ವಾಟ್ ಇಟ್ ಈಸ್ ಟೀಚಿಂಗ್. ನಮ್ಗೆ ಗೊತ್ತಿಲ್ಲ ಇದು ಏನು ಪಾಠ ಮಾಡ್ತಾ ಇದೆ ಅಂತ, ನಮ್ಗೆ ಗೊತ್ತಿಲ್ಲ. ಆದರೆ ಇಟ್ ಈಸ್ ಟೀಚಿಂಗ್. ನಾವು ಕಲಿಬೇಕು, ನಾವು ಅಬ್ಸರ್ವ್ ಮಾಡಬೇಕು, ನಾವು ರೆಡಿ ಇರಬೇಕು ಸ್ವೀಕಾರ ಮಾಡೋದಕ್ಕೆ. ಇಲ್ಲೊಂದು ಸ್ಮಾಲ್ ಡೈರಿ ಇದೆ, ಒಂದು ಸ್ಮಾಲ್ ಫ್ಲವರ್ ಇದೆ, ಇಲ್ಲೊಂದು ಸ್ಮಾಲ್ ಪಾಟ್ ಇದೆ. ಎಲ್ಲದು ನಮಗೇನೇನೋ ಕಲಿಸ್ತಾ ಇದೆ. ಕಲಿಯುವ ಮನಸ್ಸಿರಬೇಕಷ್ಟೇ ನಮಗೆ. ನಾವು ತಯಾರಿರ್ಬೇಕು ಸ್ವೀಕಾರ ಮಾಡೋದಕ್ಕೆ. ಹಾಗೆ ಸಿಂಹದಿಂದ ನಾವು ಒಂದು ಪಾಠ ಕಲಿಬೇಕಂತೆ. ಏನು ಪಾಠ ಅಂದರೆ ಎಷ್ಟು ಚಂದ ಇದೆ ನೋಡಿ. ಚಿಕ್ಕದಿರಲಿ ದೊಡ್ಡದಿರಲಿ ಕೆಲಸವನ್ನು ಪೂರ್ಣ ಪ್ರಯತ್ನದಿಂದ ಮಾಡಬೇಕು. ಕೆಲಸ ಯಾವಾಗ ವಿಫಲ ಆಗ್ತದೆ ಅಂದರೆ ಪ್ರಯತ್ನ ಕಡಿಮೆ ಆದಾಗ ವಿಫಲ ಆಗ್ತದೆ. ಯಾರೂ ಅಸಮರ್ಥ ಇರೋದಿಲ್ಲ. ಯಾರು ಪ್ರಯತ್ನದಲ್ಲಿ ವ್ಯತ್ಯಯ ಮಾಡ್ತಾರೋ, ಪ್ರಯತ್ನದೊಳಗಡೆ ಹೆಚ್ಚು ಕಡಿಮೆ ಆಗ್ತದೋ ಆವಾಗ ಮಾತ್ರ ಕೆಲಸ ವಿಫಲ ಆಗ್ತದೆ. ನೀವು ಜಗತ್ತಿನಲ್ಲಿ ಸೋತವರ ಕಥೆಗಳನ್ನು ಓದಿ, ಅವರು ಸೋತಿದ್ದಕ್ಕೆ 1000 ಬೇರೆ ಕಾರಣಗಳನ್ನು ಹೇಳಿರ್ತಾರೆ. ಆ ಎಲ್ಲ ಕಾರಣಗಳು ಸುಳ್ಳೆ. ಅದಕ್ಕೆ ನಿಜವಾದ ಕಾರಣ ಏನು ಅಂದರೆ ಅವರ ಪ್ರಯತ್ನದಲ್ಲಿ ಸರಿಯಾದ ಪರಿಣಾಮಕಾರಿಯಾದಂಥ ಯೋಗ್ಯವಾದಂಥ ವಿಧಾನ ಇರಲಿಲ್ಲ ಅನ್ನೋದೇ ಸರಿಯಾದ ಕಾರಣ. ಈಗ ನೀವು ಒಬ್ಬ ತರುಣನ ಕೇಳಿ, ನಿನಗೆ ಯಾಕೆ ಜಾಬ್ ಸಿಗಲಿಲ್ಲ ಅಂತ ಕೇಳಿ, ಅವ ಏನು ಹೇಳ್ತಾನೆ ಹೇಳಿ? ನನ್ನ ಹಣೆಯಲ್ಲಿ ಬರೆದಿಲ್ಲ ಅಂತ ಹೇಳ್ತಾನೆ ಅಲ್ವಾ? ಅಥವಾ ಸರ್ಕಾರದ ಪರೀಕ್ಷಾ ವಿಧಾನ ಸರಿಯಿಲ್ಲ ಅಂತ ಹೇಳ್ತಾನೆ. ಏನೇನೋ ಕಾರಣಗಳೇ. ಪ್ರಯತ್ನ ಸರಿಯಾಗಿದ್ದಿದ್ರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥ ಪ್ರಾರಂಭ ಒಂದು ಶ್ಲೋಕದಿಂದ ಆಗ್ತದೆ. ಆ ಶ್ಲೋಕ ಏನು ಹೇಳ್ತದೆ ಅಂದರೆ, ಸರಿಯಾದ ಮತ್ತು ಉತ್ಸಾಹಪೂರಿತ ಪ್ರಯತ್ನದಿಂದ ಈ ಜಗತ್ತಿನಲ್ಲಿ ಪಡೆಯಲಾರದ ವಸ್ತು ಯಾವುದೂ ಇಲ್ಲ. ಎಂಥ ಮೆಸೇಜ್ ನೋಡಿ. ನೀವು ಸರಿಯಾಗಿ ಪ್ರಯತ್ನ ಮಾಡಿದರೆ ಏನು ಬೇಕಾದ ಸಂಪಾದನೆ ಮಾಡ್ಬೋದು. ಇತ್ತೀಚಿನ ದಿನಮಾನದಲ್ಲಿ ಬೇಕಾದರೆ ನೋಡಿ, ಗುಡಿಸಿಲಿನಲ್ಲಿ ವಾಸ ಮಾಡುವವರ ಮಗ DC ಆಗಿದ್ದಾನೆ, ಇಡ್ಲಿ ಮಾರುವವರ ಮಗಳು ತಹಶೀಲ್ದಾರ್ ಆಗಿದ್ದಾಳೆ ಅಂತ ಓದ್ತೇವಲ್ಲ ನಾವು. ಮೊನ್ನೆ ನೋಡಿ, ಚೆನ್ನೈ ಒಳಗಡೆ ಒಬ್ಬ ಕೂಲಿ ಮೂಟೆ ಹೊರುವವನ ಮಗಳು ವರ್ಲ್ಡ್ ಕೇರಮ್ ಚಾಂಪಿಯನ್ಶಿಪ್ ಸಂಪಾದನೆ ಮಾಡಿದ್ದಾರೆ. ಕೀರ್ತನಾ ಎಲ್ ಅಂತ ಆಕೆ ಹೆಸರು. ಚೆನ್ನೈ ಊರವ್ರದ್ದು. ತಮಿಳುನಾಡಿನ ಮುಖ್ಯಮಂತ್ರಿಯವರು ಆ ಹುಡುಗಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಟ್ಟರು. 8 ದಿನದ ಹಿಂದೆ ಆ ಹುಡುಗಿಗೆ ಮೈ ಮೇಲೆ ಒಳ್ಳೆ ಬಟ್ಟೆ ಇಲ್ಲ, ಊಟಕ್ಕೆ ಒಳ್ಳೆ ಅನ್ನ ಇಲ್ಲ. 8 ದಿನದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ 1 ಕೋಟಿ ರೂಪಾಯಿ ಬಹುಮಾನ ಆಕೆ ಕೊಟ್ಟರು. ಕೀರ್ತನಾ ಎಲ್, ನೀವು ಅದನ್ನು ನೋಡ್ಬೋದು. ಆಕೆ ಏನು ಹೇಳಿದಳು? ಇದಕ್ಕೆಲ್ಲ ಏನು ಕಾರಣ ಅಂದರೆ ನನ್ನ ಪ್ರಯತ್ನ ಕಾರಣ ಅಂತ ಹೇಳಿ. ಸಿಂಹನ ನೋಡಿ ನಾವು ಅದನ್ನು ಕಲಿಬೇಕು. ಸಿಂಹಕ್ಕಿಂತ ಆನೆಗೆ ಶಕ್ತಿ ಹೆಚ್ಚಿಗೆ. ನಿಮಗೆ ಗೊತ್ತಾ? ಆನೆಗೆ ಸಿಂಹಕ್ಕಿಂತ ಶಕ್ತಿ ಹೆಚ್ಚು. ಜಿರಾಫೆ ಸಿಂಹಕ್ಕಿಂತ ಹೈಟ್ ಹೆಚ್ಚಿಗೆ ಅಲ್ಲ? ಜಿಂಕೆ ಸಿಂಹಕ್ಕಿಂತ ಸ್ಪೀಡಾಗಿ ಓಡ್ತದೆ. ನರಿಗೆ ಸಿಂಹಕ್ಕಿಂತ ಹೆಚ್ಚಿಗೆ ಟೆಕ್ನಿಕ್ಸ್ ಇದ್ದಾವೆ. ಆದರೂ ಇವ್ರನ್ನ ಯಾರನ್ನೂ ಬಾಸ್ ಮಾಡಿಲ್ಲ, ಸಿಂಹನೇ ಬಾಸ್ ಮಾಡಿದ್ದಾರೆ. ಯಾಕೆ ಹೇಳಿ? ಕಾಡಿನ ರಾಜ ಕತೆ ಚಾಲು ಮಾಡಿದರೆ ಯಾರನ್ನ ಹೇಳ್ತಾರೆ ಹೇಳಿ?
ಯಾಕೆ ಹೇಳಿ ಸಿಂಹನೇ ಹೇಳ್ತಾರೆ? ಸಿಂಹ ಒಂದು ಕೆಲಸ ಹಿಡೀತು ಅಂದರೆ ಅದು ಕಂಪ್ಲೀಟ್ ಆಗೋವರೆಗೂ, ಪರ್ಫೆಕ್ಟ್ ಆಗೋವರೆಗೂ ಅದನ್ನು ಬಿಡಲ್ಲ. ಅದಕ್ಕೆ ಅದು ಬಾಸ್. ಇಫ್ ಯು ವಾಂಟ್ ಟು ಬಿ ಬಾಸ್, ಬಿ ಪರ್ಫೆಕ್ಟ್ ಇನ್ ಯುವರ್ ಎಫರ್ಟ್. ಅದನ್ನು ಈ ಶ್ಲೋಕ ಹೇಳ್ತದೆ. ಸಿಂಹದಿಂದ ನಾವು ಅದನ್ನು ಕಲಿಬೇಕು ಅಂತ. ಎರಡನೇದು ಬಕಾದೇಕಂ. ಬಕ ಅಂದರೆ ಒಂದು ಪಕ್ಷಿ. ಇಂಗ್ಲೀಷ್ ಒಳಗಡೆ ಅದನ್ನು ಸಾರಸ್ ಕ್ರೇನ್ ಅಂತ ಕರೀತಾರೆ. ಅದರಿಂದ ನಾವು ಏನೊಂದು ಪಾಠ ಕಲಿಬೇಕು ಅಂದರೆ, ಎಷ್ಟು ಚಂದ ಇದೆ ನೋಡಿ ಇದು. ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಚಂಚಲವಾದ ಲಕ್ಷ್ಯವನ್ನು ಹಿಡಿಯುವುದು. ಅಂದರೆ ನಾವು ಹೆಂಗೆ ಡಿವಿಯೇಟ್ ಆಗಬಾರ್ದು, ಹೆಂಗೆ ನಾವು ಫೋಕಸ್ಡ್ ಇರಬೇಕು ಅನ್ನೋದನ್ನು ಬಕಾನ್ ನೋಡಿ ಕಲಿಬೇಕು. ಸಾರಸ್ ಕ್ರೇನ್ ಅದು ಯಾವಾಗಲೂ ನೀರ ಮೇಲೆ ನಿಂತಿರ್ತದೆ. ದೋ ಇಟ್ ಹ್ಯಾಸ್ 2 legs, ಆಲ್ವೇಸ್ ಇಟ್ ಸ್ಟ್ಯಾಂಡ್ಸ್ ಆನ್ 1 leg. ನೀವು ಅದನ್ನು ನೋಡಬೇಕು ಯಾವಾಗಾದರೂ ಗೂಗಲಲ್ಲೋ ಅಥವಾ ಲೈವ್ ಆಗಿ. ಒಮ್ಮೆ ರಜೆ ಇದ್ದರೆ ನೀವೇನೇನೋ ಪ್ಲ್ಯಾನ್ ಮಾಡ್ತೀವಿ ಅಂದ್ರಲ್ಲ, 3 ದಿವಸ 4 ದಿವಸ ಹಿಂಗೆ ಪ್ಲ್ಯಾನ್ ಒಂದು ದಿವಸ ಮಾಡಿರಿ. ಕೆರೆ ಹತ್ರ ಹೋಗಿ ಒಂದು 4 ತಾಸು ಕೂತ್ಕೋಬೇಕು. ಪಾಪ ನೀವು ಎಲ್ಲಿ ಕೆರೆ ಹತ್ರ ಹೋಗಿ ಕುಂಡಿರ್ತೀರಿ? ಕಲಿಬೇಕು. ಎಲ್ಲೋ ಒಂದು ಸರಿ ಸೂರ್ಯ ಹುಟ್ಟೋ ಜಾಗದಾಗ 4 ತಾಸು ಹೋಗಿ ಕುತ್ಕೋಬೇಕು. ಸೂರ್ಯ ಮುಳುಗೋ ಜಾಗದಾಗ 1-2 ತಾಸು ಕುತ್ಕೋಬೇಕು. ಆ ಸಾರಸ್ ಕ್ರೇನ್ದು ಏನು ವಿಶೇಷ ಅಂದರೆ, ಅದಕ್ಕೆ 2 ಕಾಲಿದ್ದಾವೆ, ಒಂದೇ ಕಾಲ ಮೇಲೆ ನಿಂತಿರ್ತದೆ. ಮತ್ತದು ಎಷ್ಟು ಗಂಭೀರವಾಗಿ, ಎಷ್ಟು ಏಕಾಗ್ರವಾಗಿ ನೀರಿನ ಮೇಲೆ ನಿಂತಿರ್ತದೆ ಅಂದರೆ, ಯಾವ ಕಾರಣಕ್ಕೂ ತನ್ನ ಗಮನವನ್ನು ಅದು ಡಿವಿಯೇಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಬೇಕು, ಒಂದು ಡೆಲಿಷಿಯಸ್ ಫಿಶ್ ಬೇಕಾಗಿರ್ತದೆ ಅದಕ್ಕೆ. ಅದು ಸಿಗೋವರೆಗೂ, ಅದು ಬರೋವರೆಗೂ ಅದ್ರ ಮುಂದೆ ಬೇರೆ ಹುಳು, ಹುಪ್ಪಟೆ, ಆ ಕಪ್ಪೆ ಏನು ಹೋದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒನ್ ಫೈನ್ ಟೈಮ್ ಅದು ಮೀನು ಬಂತು, ಕೊಕ್ಕೆ ಒಳಗಡೆ ಹಾಕಿ ಅದನ್ನು ಹಿಡ್ಕೊಂಡು ಹಾರಿ ಹೋಗಿಬಿಡ್ತದೆ. ಅದನ್ನು ನಾವು ಅದರಿಂದ ಕಲಿಬೇಕು. ವಾಟ್ ಇಟ್ ಶೋಸ್, ನಾವು ಯಾವಾಗಲೂ ನಮ್ಮ ಕೆಲಸ, ನಮ್ಮ ಉದ್ದೇಶದ ಕಡೆ ಇಷ್ಟು ಚಂದ ಗಮನ ಇಟ್ಟಿರ್ಬೇಕು. ಈಗ ನಾನು ಮೇಸ್ಟ್ರು, ನನ್ನ ಉದ್ದೇಶ ಏನು? ನನ್ನ ಮುಂದಿರುವಂಥ ಮಕ್ಕಳು ಜ್ಞಾನವಂತರ ಆಗಬೇಕು, ಶೀಲವಂತರ ಆಗಬೇಕು, ಆಚಾರವಂತರ ಆಗಬೇಕು, ನೀತಿವಂತರ ಆಗಬೇಕು. ಅದಷ್ಟು ನನ್ನ ತಲೆಯಾಗಿರ್ಬೇಕು, ಬಾಕಿ ಯಾವುದು ನನ್ನ ತಲೆಯಾಗಿರ್ಬಾರ್ದು. ಇದನ್ನು ನಾನು ಬಕ ನೋಡಿ ಕಲಿಬೇಕು. ಹಂಗೆ ನೀವು ಆಫೀಸರ್ಸ್, ಹಂಗೆ ಬೇರೆ ಕೆಲಸಗಾರರು, ಹಂಗೆ ವಿದ್ಯಾರ್ಥಿಗಳು, ಹಿಂಗೆ ಎಲ್ಲರೂ ಕಲಿಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸಿಂಹದಿಂದ ಒಂದು ಪಾಠ ಆಯಿತಾ, ಬಕದಿಂದ ಒಂದು ಪಾಠ ಆಯಿತಾ. ಮೂರನೇದು ಭಾಳ ಚಂದ ಇದೆ, ಕೋಳಿ ನಮ್ಮ ಮೇಷ್ಟ್ರು. ನಾವು ಕೋಳಿನ ಯಾವಾಗೂ ಟೀಚರ್ ಅಂತ ಟ್ರೀಟ ಮಾಡೋದಿಲ್ಲ. ಕೋಳಿಯಿಂದ ನಾವು 4 ಪಾಠ ಕಲಿಬೇಕಂತೆ. ಮೊದಲನೇ ಪಾಠ ಉಷಕ್ಕಾಲದಿ ಏಳುವುದು, ಬೆಳಿಗ್ಗೆ ಬೇಗ ಏಳಬೇಕು. ನಾವು ಬೆಳಿಗ್ಗೆ ಬೇಗ ಏಳಲಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಬೆಡ್ಡನ್ನು ಸ್ವಲ್ಪ ಮೇಲೆ ಎಬ್ಸೋ ಪ್ರಸಂಗ ಬರ್ತದೆ. ನಿಮಗೆ ಗೊತ್ತಾ? ಬೆಡ್ ಸ್ವಲ್ಪ ಎತ್ತು ಅಂತಿರ್ತಾರೆ. ತಲೆ ಕಡೆ ಅಷ್ಟೇ ಎಬ್ಸಕ್ಕೆ ಬರ್ತದೆ, ಇಲ್ಲ ಕಾಲು ಕಡೆ ಅಷ್ಟೇ ಎಬ್ಸಕ್ಕೆ. 2 ಎಬ್ಸಕ್ಕೆ ಬರಲಿಲ್ಲ ಅಂದರೆ ಇಡೀ ಅಖಂಡ ಬೆಡ್ಡ ಎಬ್ಸ್ತಾರೆ. ಎಷ್ಟು ಮಂದಿಗೆ ಬೆಳಿಗ್ಗೆ ಬೇಗ ಏಳೋ ಹವ್ಯಾಸ ಇರ್ತದೆ ಹೇಳ್ರಿ? ಯಾವಾಗ ಆರೋಗ್ಯ ಕೆಡ್ತದೋ, ಯಾವಾಗ ಡಾಕ್ಟರ್ ವಾರ್ನ್ ಮಾಡ್ತಾರೋ, ಯಾವಾಗ ಹಾಸ್ಪಿಟಲೈಸ್ಡ್ ಆಗ್ತೀವೋ ಅವಾಗಷ್ಟು ಅಲಾರಾಮ್ ಇಟ್ಕೊಳಕ್ಕೆ ಚಾಲೂ ಮಾಡ್ತೀವಿ. ಮತ್ತು ಎಲ್ಲರೂ ಹೈಲಿ ಎಜುಕೇಟೆಡೇ ಇರ್ತೀವಿ. ಕೋಳಿ ಶಾಲೆಗೂ ಹೋಗಿಲ್ಲ, ಕಾಲೇಜಿಗೂ ಹೋಗಿಲ್ಲ, ಒಮ್ಮೆ ಸೂರ್ಯ ಹುಟ್ಟಿದ ಮೇಲೆ ಏಳಂಗಿಲ್ಲ. ಎಲ್ಲರಿಗಿಂತ ಮುಂಚೆ ಹೇಳ್ತದೆ. ನಾವು ಬುಟ್ಟಿ ತೆಗಿಯೋದಕ್ಕೆ ಕಾಯ್ತಿರ್ತದೆ, ಹೊರಗೆ ಜಿಗಿತದೆ. ನಾವು ಕಿಟಕಿ ತೆಗೆದ್ರೆ ಮುಚ್ಚಂತೀವಿ ಅಲ್ಲ, ಕಿಟಕಿ ತೆಗೆದ್ರೆ ಮುಚ್ಚಂತೀವಿ, ಲೈಟ್ ಆನ್ ಮಾಡಿದರೆ ಆಫ್ ಮಾಡಂತೀವಿ. ಇನ್ನೊಂದು 5 ನಿಮಿಷ 10 ನಿಮಿಷ ಅನ್ಕೋತ 10 ಗಂಟೆ ಮಾಡಿರ್ತೀವಿ ನಾವು. ಕೋಳಿಯಿಂದ ಕಲಿಬೇಕಾದ ಪಾಠ. ಬೆಂಜಮಿನ್ ಫ್ರ್ಯಾಂಕ್ಲಿನ್ ಒಂದು ಮಾತು ಹೇಳ್ತಾರೆ, ಮುಂಜಾವಿನ ಬಾಯಿಯಲ್ಲಿ ಬಂಗಾರವಿರುತ್ತದೆ. ಬ್ರಾಹ್ಮಿ ಮುಹೂರ್ತ ಅಂತ ಶಾಸ್ತ್ರದೊಳಗೆ ಅದನ್ನು ಹೇಳ್ತಾರೆ. 5 AM ಕ್ಲಬ್ ಅಂತ ಒಂದು ಬುಕ್ ಇದೆ. ಅವರಂದ್ರೆ ಓದಬೇಕಂತ. ಪ್ಲೀಸ್, ನೀವೆಲ್ಲ ಇಂಜಿನಿಯರ್ಸ್ ಇರೋದ್ರಿಂದ ನಾನು ಇದನ್ನು ನಿಮ್ಗೆ ಹೇಳ್ತೀನಿ, ಪ್ಲೀಸ್ ರೀಡ್ ಇಟ್. 5 AM ಕ್ಲಬ್ ಒಂದು 2-300 ಪುಟದ ಪುಸ್ತಕ ಇದೆ. ಮುಂಜಾನೆ ಬೇಗ ಏಳೋದ್ರಿಂದ ಏನು ಲಾಭ ಆಗ್ತದೆ? ಇಂಡಿವಿಜುವಲ್ಲ ಇದು ಕಂಪ್ನಿಗೆ ಆಗಲಿ, ಫ್ಯಾಮಿಲಿಗೆ ಆಗಲಿ, ಅಸೋಸಿಯೇಷನ್ಗಾಗಲಿ ಏನೂ ಸಂಬಂಧ ಇಲ್ಲ. ಆಮೇಲೆ ನೀವು ನಸುಕ್ನಾಗಿದ್ರೆ ಅಸೋಸಿಯೇಷನ್ಗೆ ಏನು ಲಾಭ ಆಗ್ತದೆ ಅಂತ ವಿಚಾರ ಮಾಡಬಾರ್ದು. ನಾನು ಬೆಳಿಗ್ಗೆ ಎದ್ದರೆ ಫ್ಯಾಮ್ಲಿಗೆ ಏನು ಪ್ರಾಫಿಟ್ ಆಗ್ತದೆ ಅಂತಲೂ ವಿಚಾರ ಮಾಡಬೇಡ್ರಿ. ಇಟ್ ಈಸ್ ಪ್ಯೂರ್ಲಿ ಇಂಡಿವಿಜುವಲ್. ನೀವು ಬೆಳಿಗ್ಗೆ ಬೇಗ ಎದ್ದರೆ ನಿಮ್ಗೆ ಎಷ್ಟು ಲಾಭ ಆಗ್ತದಂತ ಗೊತ್ತಾಗ್ತದೆ. ಟೈಮ ಸಾಲೋದಿಲ್ಲ ಅಂತಾರೆ ಎಲ್ಲರೂ. ನೆನ್ನೆ ನಾನೊಂದು ಶೋ ನೋಡ್ತಿದ್ದೆ, SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಹಳೇದು. ಆ ಮನುಷ್ಯ ಎಂಥ ಹೃದಯವಂತ ಮನುಷ್ಯ. ದಿವ್ಸಕ್ಕೆ 12 ತಾಸು ಕೆಲಸ ಮಾಡ್ತಿದ್ರಂಥವ್ರು SP ಬಾಲಸುಬ್ರಹ್ಮಣ್ಯಂ. ಎಷ್ಟು 1000 ಹಾಡುಗಳನ್ನು ಹೇಳ್ಯಾರ ಗೊತ್ತಿದೆ ಅವರು. 1 ವೀಕ್ನೊಳಗಡೆ 53 ಸಾಂಗ್ಸ್ ರೆಕಾರ್ಡ್ ಮಾಡಿದ್ರಂಥವ್ರು ವಿತೌಟ್ ಸೆಕೆಂಡ್ ಟೇಕ್. ಕೆಲವರಿಗೆ ಕೆಲಸ ಕಡಿಮೆ ಬೀಳ್ತಾ ಇದೆ, ಕೆಲವರಿಗೆ ಟೈಮ್ ಕಡಿಮೆ ಬೀಳ್ತಾ ಇದೆ. ಹೆಂಗೋ ಏನು, ಯಾಕಂದರೆ ವಿ ಡೋಂಟ್ ನೋ ಹೌ ಟು ಮ್ಯಾನೇಜ್ ಅವರ್ ಟೈಮ್.
ನನಗೂ 24 ತಾಸು, ಮೇಡಮ್ಗೂ 24 ತಾಸು, ಸರ್ಗೂ 24 ತಾಸು, ನಿಮಗೂ 24 ತಾಸು. ಒಬ್ರಿಗೆ ಕಡಿಮೆ ಬೀಳ್ತಾಯಿದೆ, ಒಬ್ರಿಗೆ ಹೆಚ್ಚಿಗೆ ಆಗ್ತಾಯಿದೆ. ಅದಕ್ಕೆ ನಾವು ಬೆಳಿಗ್ಗೆ ಬೇಗ ಎದ್ದೆವು ಅಂದರೆ ಪರ್ಸ್ನಲ್ ಲೈಫ್ನ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಬೋದು. ಎಷ್ಟೋ ಮಂದಿ ಇಲ್ಲಿರೋರು ಇಷ್ಟು ಮಂದಿ ಅದೀವಲ್ಲ, ಇಷ್ಟು ಮಂದಿಯಾಗಿ ಎಷ್ಟೋ ಮಂದಿ ಹೆತ್ತ ಅಪ್ಪ ಅವನ ಜೊತೆ ಕೂಡೋದಿಲ್ಲ, ಮಕ್ಕಳ ಜೊತೆ ಮಾತಾಡೋದಿಲ್ಲ, ಅಣ್ಣ ತಮ್ಮಂದಿರಿಗೆ ಟೈಮ್ ಕೊಡೋದಿಲ್ಲ, ಫ್ಯಾಮಿಲಿಗೂ ಟೈಮ್ ಕೊಡೋದಿಲ್ಲ. ಯಾಕಂದರೆ ಟೈಮ್ ಇಲ್ಲ ನಮಗೆ. ಇರೋ ಟೈಮ್ನ ಬಳಸ್ಕೊಳ್ಳೋದು ಗೊತ್ತಿಲ್ಲ. ಕೋಳಿ ಸ್ಮಾಲ್ ಹೆನ್ ಗ್ರೇಟ್ ಟೀಚರ್. ಏನು ಕಲಿಬೇಕದ್ರಲ್ಲೇ? ಏನು ಕಲಿಬೇಕು? ಬೆಳಿಗ್ಗೆ ಬೇಗ ಏಳೋದು ಮೊದಲನೇ ಲೆಸನ್. ಎರಡನೇ ಲೆಸನ್ ಕೋಳಿದು ಭಾಳ ಚಂದದೆ, ಉತ್ಸಾಹ. ಎಂದರೆ ಯಾವ್ದಾರ ಕೋಳಿ ನೋಡಿರಿ ಮೂಲ್ಯಾಗ ಮಾರಿ ಸಣ್ಣದು ಮಾಡ್ಕೊಂಡು ಕೂತಿದ್ದು? ಎಂದರ ಮನುಷ್ಯರು ನೋಡಿರಿ ಯಾವಾಗಲೂ ನಕ್ಕೋತ ಕೂತಿದ್ದ? ಹಿಂಗೆ ಒಂದು ವಿಸಿದೇನಾರ ಮೆಸೇಜ್ ಬಂತಂದ್ರೆ ನಮಗೆ ಮಾರಿ ಹೆಂಗಾಗಿರ್ತದೆ. ಇಷ್ಟು ಕಲೆಕ್ಷನ್ ಮಾಡಬೇಕು ಅಂತ ಸಾಹೇಬರು ಮೆಸೇಜ್ ಹಾಕಿದ್ರಂದ್ರೆ ಒಂದು ಕಲೀಲಾರದ ಕೋಳಿಗಿರುವಂಥ ಇಂಟ್ರೆಸ್ಟ್ ಕಲಿತ ಮನುಷ್ಯರಿಗೆ ಯಾಕಿಲ್ಲ ಅಂತ ಅದನ್ನು ಕಲಿಬೇಕು ನಾವು ಕೋಳಿಯಿಂದ. ನೋಡ್ರಿ, ನಮ್ಮ ಒಂದು 10 ನಿಮಿಷ ಅಂತ ಹೇಳಿಬಿಡ್ರಿ ಅವ್ರಿಗೆ. ನಾವು ನಮ್ಮದು ಲೈಫ್ ಸ್ಪ್ಯಾನ್ ಎಷ್ಟದ ಹೇಳ್ರಿ? ಇದು ಜಾಬು, ಕಂಪ್ನಿ, ಸ್ಯಾಲ್ರಿ ಎಲ್ಲ ಬಿಡ್ರಿ. ನಾವು ಖುಷಿ ಪಡ್ಬೇಕು ಜೀವನದಾಗ. ನಾವು ಯಾವಾಗಲೂ ಆನಂದದಿಂದ ಇರಬೇಕು. ಮತ್ತು ಕಲಿತ ಮನುಷ್ಯನೇ ಆನಂದದಿಂದ ಇಲ್ಲ ಅಂದ್ರೆ ಕಲೀಲಾರ್ದವ್ರ ಗತಿ ಏನು? ವಿ ಆರ್ ಲರ್ನೆಡ್. ನಾವು ಹ್ಯಾಪಿಯಾಗಿಲ್ಲ ಅಂದ್ರೆ ಕಲೀಲಾರ್ದವ್ರು ಅನ್ಎಜುಕೇಟೆಡ್ ಗತಿ ಏನು? ದಟ್ ಈಸ್ ವೈ ಬಿ ಆಲ್ವೇಸ್ 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 ಬ್ಯುಸಿ. ಯಾವಾಗಲೂ ನಕ್ಕೋತ್ ಖುಷಿಲಿ ಏನಾರ ಆಗೋಲ್ತೇಕ. ಆಮೇಲೆ ಏನಾರ ಯಾಕಾಗಲಿ, ಮೊದಲು ನಗೋದು ಕಲಿಬೇಕು, ಉತ್ಸಾಹದಿಂದ ಇರೋದು ಕಲಿಬೇಕು, ಹ್ಞೂ ಅನ್ನೋದು ಕಲಿಬೇಕು, ಆಯ್ತು ಮಾಡ್ತೀನಿ ಅನ್ನೋದು ಕಲಿಬೇಕು. ಕೋಳಿ ಅದನ್ನು ಕಲಿಸ್ತದೆ. ಕೋಳಿ ಹೆಂಗೆ ನೋಡ್ರಿ, 8, 10, 12 ಮರಿ ಇರ್ತಾವೆ. ಎಲ್ಲರನ್ನೂ ಕರ್ಕೊಂಡು ನಸುಕ್ನಾಗ ತಿಪ್ಪಿಗೆ ಹೋಗ್ತೈತಿ ಬರೋದು ಸಂಜೆಗೆ. ನೀವು ಕೋಳಿ ನೋಡಿರಲ್ಲ? ಕೋಳಿ ನೋಡೋಲ್ಲ ಈಗ ಯಾರು ಭಾಳ ಮಂದಿ. ಬೇರೆ ಫಾರ್ಮ್ನೇ ನೋಡ್ತಾರಂತ ಪೂಜಾರಿ ಸರ್. ಲೈವ್ ಫಾರ್ಮ್ನ ನೋಡ್ಬೇಕು ನೀವು ಕೋಳಿ. ಏನ್ರಿ, ಒಂದು ಕೋಳಿ ತನ್ನ ಮರಿಗೆ ತಿಪ್ಪಿಗೆ ಕರ್ಕೊಂಡು ಹೋಗಿ ಲೈಫ್ ಟೈಮ್ ಅರ್ನ್ ಮಾಡೋದು ಹೆಂಗಂತ ಕಲಿಸ್ತದೆ. ಮರಿಗೆ ಕಾಳು ಕೆಬರಂತ ಕಲಿಸ್ತದೆ. ನಾವು ನಮ್ಮ ಮಕ್ಕಳಿಗೆ ಏನೂ ಕಲಿಸೋದಿಲ್ಲ. ಮಲ್ಕೋ ನೀ, ಡೋಂಟ್ ವರಿ, ನಾ ಅದೇನಿ, ಡೋಂಟ್ ವರಿ. ಅದಕ್ಕೆ ಕೋಳಿದು 2ನೇ ಪಾಠ ಉತ್ಸಾಹದಿಂದ ಇರೋದು. 3ನೇದು ಭಾಳ ಚಂದಿದೆ, ಸ್ವಾಭಿಮಾನ. ಕೋಳಿದು ಎಂಥ ಸೆಲ್ಫ್ ಡಿಗ್ನಿಟಿ ರೀ, ಎಂಥ ಸೆಲ್ಫ್ ಎಸ್ಟೀಮ್. ಅದು ತಿಪ್ಪ್ಯಾಗ ಎಷ್ಟು ತ್ರಾಸಾದರೂ ಚಿಂತಿಲ್ಲ, ತಾನ ಸ್ವಂತ ದುಡ್ದ ಕಾಳು ಹುಡುಕಿನ ತಿಂತದ ಅದು ಕೋಳಿ. 4ನೇ ಪಾಠ ಭಾಳ ಸುಂದರ ಪಾಠ ಇದು, ಅಲ್ಟಿಮೇಟ್ ಲೆಸನ್ ಆಫ್ ಯೂನಿವರ್ಸ್. ಜೊತೆಗಾರರ ಜೊತೆ ಹಂಚಿ ತಿನ್ನುವುದು. ಕೋಳಿ ಎಂದು ಹುಡುಕಿದ ಕಾಳು ಮುಚ್ಕೊಂಡು ತಿನ್ನಂಗಿಲ್ಲ. ಮನುಷ್ಯರಾದವರು ಕಲಿಬೇಕು. ಎಟ್ಲೀಸ್ಟ್ ನಮ್ಮ ಅರ್ನಿಂಗ್ದೊಳಗೆ ಒಂದು ಪರ್ಸೆಂಟರ್ ನಾವು ಮತ್ತೊಬ್ಬರಿಗೆ, ಯಾರು ನೀಡಿ ಇರ್ತಾರಲ್ಲ ಅವ್ರಿಗೆ ಕೊಡಬೇಕು, ಹಂಚ್ಕೊಂಡು ತಿನ್ನಬೇಕು. ಅದು ಏನಾರ ಯಾಕಿರುವಲ್ತಕ್ಕ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೆಲ್ಪಿಂಗ್ ನೇಚರ್. ಇದನ್ನು ಬಸವಣ್ಣವರು ಹೇಳ್ಯಾರ. ಕೋಳಿ ಒಂದು ಗುಟುಕ ಕಂಡಡೆ ಕೂಗಿ ಕರೆಯುವುದು ತನ್ನ ಕುಲವೆಲ್ಲವ. ಇಡೀ ಕೋಳಿ ಎಲ್ಲ ಮರಿನೆಲ್ಲ ಕರಿತೈತಿ, ಕಾಳು ಐತಿ ಬರ್ರಿ ಅಂತ. ನೀವು ಯಾಕೆ ನಕ್ರಿ? ಸೆಲ್ಫ್ ಎಕ್ಸ್ಪೀರಿಯನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಕರೆಯಂಗಿಲ್ಲ ನಾವು ಯಾರು ನೋಡ್ರಿ. ನಿಮ್ಮ ವರ್ಷದಾಗ ಭಾಳ ಖರ್ಚು ಮಾಡಬೇಡ. 10,000 ರೂಪಾಯಿ ನಿಮ್ಮ ಅತ್ಯಂತ ಆಪ್ತ ಕುಟುಂಬಿಸ್ತರಿರ್ತಾರಲ್ಲ, ನಿಮ್ಮ ಕಾಕುನೋ ದೊಡ್ಡಪ್ಪನೋ ಯಾರು, ಅವ್ರನ್ನೆಲ್ಲ ಕರೆದು 10,000 ರೂಪಾಯಿದಾಗ 1,000 ರೂಪಾಯಿದು ಒಂದೊಂದು ವಸ್ತು ಒಬ್ಬೊಬ್ರಿಗೆ ಕೊಡ್ರಿ. ನಿಮ್ಮದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ದು ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಆಗ್ತೈತೆ. ನಾವು ಹೊರಗೂ ಕೊಡೋಂಗಿಲ್ಲ, ನಾವು ಏನೂ ಕೊಡೋಂಗಿಲ್ಲ. ಒಂದು ಸಣ್ಣದೊಂದು ಟವಲ್ ಕೊಟ್ಟು ನೋಡ್ರಿ, ಯಾರಿಗೂ ಒಂದು ದಾರ್ಯಾಗ ಹೋಗೋ ಹುಡುಗ, ಅವ್ನು ನಿಮಗೆ ಪರಿಚಯ ಇರಬಾರ್ದು. ನೀವು ಕೊಟ್ಟಿದ್ದವ ಯಾರಿಗೂ ಹೇಳಬಾರ್ದು, ನೀವು ಯಾರಿಗೂ ಹೇಳಬಾರ್ದು. ನಮ್ಮದು ಉಲ್ಟಾ, ಕೊಡೋದು ಕಡಿಮೆ ಹೇಳೋದು ಹೆಚ್ಚು ನಾವು. ಅದಕ್ಕೆ ನಾವು ಕೋಳಿ ನೋಡಿ ಅದನ್ನು ಕಲ್ತ್ಕೋಬೇಕು, ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನೋದು. ಟೀಕ್ ಹೈ. 4ನೇ ಮಾಸ್ತರ್, ಈ 3 ಮಂದಿ ಆದ್ರೆ ಎಂಬಲ್ಲಿ ಯಾರ್ಯಾರು ಹೇಳ್ರಿ? 3 ಮಂದಿ. ಸಿಂಹ, ಬಕ, ಕೋಳಿ. 4ನೇದು ಕಾಗೆ. ಇಟ್ಸ್ ಎ ಗ್ರೇಟ್ ಟೀಚರ್.
ಬಿಲಾಂಗ್ಸ್ ಟು ನೇಚರ್. ನಾವೆಲ್ಲರೂ ಕಾಗಿ ಬರೀ ಓಡಿಸೋದು ಅಂದ ಮಾಡ್ತೀವಿ, ಅನ್ನನ ಲಾಸ್ಟಿಗೆ ಬರೋದಿಲ್ಲ ಅದು. ಸುಮ್ಮನೆ ಹೋಗಿ ಇವರೆಲ್ಲ ಬಾ ಮುಟ್ಟು ಮುಟ್ಟು ಯಾಕೆ ಬರಕ್ಕೆ ಹೋಗ್ತೈತಿ, ನನ್ನ ನೋಡಿ ನೀ ಏನೂ ಕಲ್ತ್ಕೊಂಡಿಲ್ಲ, ನಾ ಯಾಕೆ ಬರಲಿ ಅಂತ ಅದು ಅಲ್ವಾ ಪೂಜಾರಿ ಸರ್? ಬರೋಲ್ಲ ಅದು. ಇವರು ತಹಶೀಲ್ದಾರ್ ಸರ್ದಲ್ಲ, ಅವ್ರ ಊರಾಗ ಅದನ್ನ ಬಿಟ್ಟರು, ನೀರು ಇಡೋದ ಬಿಟ್ಬಿಟ್ಟಾರ, ಈಗ ಅವ್ರು ಬಂದ್ ಮಾಡ್ಯಾರ. ಯಾಕೆ ಅದು ಬರೋದಿಲ್ಲ ಅಂತ ಗೊತ್ತಾಗೈತೆ ಅವ್ರಿಗೆ. ನಿಮ್ಮ ಊರಾಗ ಬಂದ್ ಮಾಡಿರಲ್ಲ? ಅದು ಥೋಡೆ ಮಂದಿ ಕಾಗಿ ಕಲ್ತಿರ್ಬೇಕು. ಕಾಗೆಯಿಂದ 5 ಪಾಠ ಅಂತ ಬೇಗ ಹೇಳ್ಬಿಡ್ತೀನಿ. ಮೊದಲನೇದು ಧೈರ್ಯ, ಕರೇಜ್. ಭಾಳ ಧೈರ್ಯವಂತ. ಕಾಗೆನ ಚಾಂಡಾಲ ಪಕ್ಷಿ ಅಂತ ಕರೀತಾರೆ, ಬಟ್ ಇಟ್ ಈಸ್ ಬ್ರೇವೆಸ್ಟ್ ಬರ್ಡ್. ಬೆಕ್ಕದವ್ರು ಬೆಕ್ಕದ ಮನೆ ಮ್ಯಾಗ ಹಾಕ್ಲಿ ಬಂದು ಒಯ್ತೈತೆ ಅದು. ಹಪ್ಪಳಾರ ಇರಲಿ, ಶಾಂಡ್ಗೆರ ಇರಲಿ, ಏನಾರ ಇರಲಿ. ಧೈರ್ಯ, ನಮಗೂ ಧೈರ್ಯ ಇರಬೇಕು. ಭಾಳ ಜನ ಜೀವನದಾಗ ಧೈರ್ಯವಂತರು ಇರೋದಿಲ್ಲ, ಶಾಣೆ ಇರ್ತಾರೆ, ಧೈರ್ಯ ಇರೋದಿಲ್ಲ. ಆಪತ್ತು ಬಂದಾಗ ಧೈರ್ಯ ಭಾಳ ಮುಖ್ಯ. ಧೈರ್ಯ ಇದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಇಂಟೆಲಿಜೆನ್ಸ್ ಎಕ್ಸ್ಪೋಸ್ ಆಗಕ್ಕೆ ಚಾಲು ಮಾಡ್ತದೆ. ಧೈರ್ಯ ಹೋಯಿತು ಅಂದ್ರೆ ಎಂಥ ಬುದ್ಧಿ ಇದ್ರೂ ಅದು ಉಪಯೋಗಕ್ಕೆ ಬರೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಕರೆದಾರ. ನೀವು ಹಳ್ಳ್ಯಾಗ ನೋಡ್ರಿ, ಅವ್ರಿಗೆ ಮನಿ ಇರೋದಿಲ್ಲ, ಮಾರು ಇರೋದಿಲ್ಲ, ರೊಕ್ಕ ಇರೋದಿಲ್ಲ, 4-8 ಮಕ್ಳು ಇರ್ತಾವೆ, ಹಿತ್ತಲ್ದಾಗ 4-6 ದನ ಇರ್ತಾವೆ, ಧೈರ್ಯದಿಂದ ಬದುಕ್ತಿರ್ತಾರೆ ಅವ್ರು. ಧೈರ್ಯ ನಮ್ಮನ್ನು ಆನಂದಕ್ಕೆ ಕರ್ಕೊಂಡು ಹೋಗ್ತದೆ. ಎರಡನೇದ್ದು ಕಾಲಕ್ಕೆ ಸಂಗ್ರಹ. ಕಾಗೆ ನಮ್ಮದು ಲೈಫ್ ಐತಲ್ಲ, ನಾವು ಒಂದು ಸ್ವಲ್ಪ ಏನಾರ ಸೇವ್ ಮಾಡಿ ಇಟ್ಕೋಬೇಕು. ಭಾಳ ಮಂದಿ ಹಾಸ್ಪಿಟ್ಲ್ನಾಗ ಅಡ್ಮಿಟ್ ಆದಾಗ ಬೇರೆದವ್ರಿಗೆ ಫೋನ್ ಹಚ್ತಾರೆ, ಒಂದು 10,000 ಅದಾವನಂತೇಳಿ. 10 ವರ್ಷ ನೌಕರಿ ಮಾಡಿರ್ತಾರೆ. 10,000ಕ್ಕೆ 10 ವರ್ಷ ನೌಕರಿ ಮಾಡಿದವ್ರು ಫೋನ್ ಹಚ್ಚಿದ್ರಂದ್ರೆ ನೌಕರಿಗರ ಏನರ್ಥದ? ಸೇವ್ ಮಾಡ್ಕೊರಿ ಸ್ವಲ್ಪ, ಭಾಳ ಮಾಡಬೇಡ್ರಿ, ಪ್ರಾಬ್ಲಮ್ ಆಕೈತಿ. ಗೊತ್ತೈತಿಲ್ಲ, ಇವತ್ತಿನ ವಿಜಯವಾಣಿ ಪೇಪರ್ ನೋಡ್ರಿ, ಮಗ ದೊಡ್ಡಪ್ಪ ಮತ್ತು ದೊಡ್ಡವ್ಗ ಇಂಜೆಕ್ಷನ್ ಮಾಡಿ ಮರ್ಡರ್ ಮಾಡ್ಯಾನ. ಯಾಕೆ ಹೇಳ್ರಿ? ಭಾಳ ಸೇವ್ ಮಾಡಿದ್ರು ಅವ್ರು. ಭಾಳ ಶಾಣೆತನೂ ಬೇಕ್ರಿ ಲೈಫಿಗೆ. ಇನ್ನು 4ನೇದ್ದು ಸದಾ ಎಚ್ಚರದಿಂದ ಇರಬೇಕು, ಅಲರ್ಟ್ ಇರಬೇಕು. ಈಗಂತೂ ನೋಡಿರಿ, ಎಲ್ಲಿ ಬೇಕಲ್ಲಿ ಮೊಬೈಲ್ನಾಗ ರೆಕಾರ್ಡ್ ಮಾಡಕತ್ತಾರ. ನೀವು ಅದು ಪಬ್ಲಿಕ್ ಲೈಫ್ನಾಗ ಇರೋರು, ಪಬ್ಲಿಕ್ ಸೆಕ್ಟರ್ನಾಗ ಇರೋರು, ನೀವು ಚಲೋನೋ ಕೆಟ್ಟೋ ಗೊತ್ತಿಲ್ಲ, ಎಲ್ಲರೂ ರೆಕಾರ್ಡ್ ಮಾಡ್ತಿರ್ತಾರೆ. ನಿಮ್ಗೆ ಜೊತೆ ಫೋನ್ ಹಚ್ಚಿರ್ತಾರಲ್ಲ, ಲೈನ್ ಕೊಡ್ರಿ ತಗೋರಿ ಏನೇನು ಇರ್ತಾವ, ಅವನು ರೆಕಾರ್ಡ್ ಮಾಡ್ಕೋತಾರೆ, ನಿಮ್ಗೆ ಗೊತ್ತಿರೋದಿಲ್ಲ. ಬಿ ಅಲರ್ಟ್. ಒಳಗೂ ಅಲರ್ಟ್ ಇರಬೇಕು, ಹೊರಗೂ ಅಲರ್ಟ್ ಇರಬೇಕು, ಆಫೀಸ್ನಾಗೂ ಅಲರ್ಟ್ ಇರಬೇಕು, ಮನ್ಯಾಗೂ ಅಲರ್ಟ್ ಇರ್ಬೇಕು ನೀವು, ಇಲ್ಲಾಂದ್ರೆ ಭಾಳ ಕಷ್ಟ ಅದೇ. ಇನ್ನು ಕಾಗೆದೊಂದು ಸ್ಟ್ಯಾಂಡರ್ಡ್ ಪಾಠ ಏನಂದ್ರೆ ಅಪರಿಚಿತರನ್ನು ನಂಬಬಾರದು. ಕಾಗೆ ಯಾರನ್ನೂ ನಂಬೋದಿಲ್ಲ ಅಂತ. ನಂಬೇಡ್ರಿ ಎಲ್ಲರನ್ನು, ಕಸ್ಟಮರ್ಸು ಹಂಗೆ, ಪಬ್ಲಿಕ್ ಮತ್ತು ನಂಬೇಡ್ರಿ ಅಂತ ಪೂರ್ಣ ಬಿಡಬೇಡ್ರಿ, ಆದ್ರೆ ಬಿ ಕೇರ್ಫುಲ್ ಅಂಥೇಳಿ. ಇನ್ನು ಗೂಢ ಮೈಥುನ ಕಾಗೆದೊಂದು ಪಾಠ. ಇನ್ನು 5ನೇ ಟೀಚರ್ ನಾಯಿ. ಎಂದು ನಾವು ನಾಯಿಯಿಂದ ಕಲ್ತೇವೆ ಹೇಳ್ರಿ? ನಾಯಿ ಭಾಳ ಒಳ್ಳೆಯ ಶಿಕ್ಷಕ. ಅದ್ರ ಒಂದು 6 ಪಾಠ. ಮೊದಲನೇದು ಸಿಕ್ಕಾಗ ಚೆನ್ನಾಗಿ ತಿನ್ನುವುದು. ನೋಡಿರಿ ನಾಯಿನ? ಅಬ್ಸರ್ವ್ ಮಾಡಿರಿ ನಾಯಿನ? ಏನಾರ ಇತ್ತು ಅಂದ್ರೆ ಹಿಂಗೆ ತಿಂತೈತಲ್ಲ, ಅದು ಏನು ಕಂಡೈತೋ ಕಂಡಿಲ್ಲೋ, ತೀರ ಹಂಗೂ ಮಾಡಿಬಿಡ್ರೆ ಮಂದ್ಯಾಗ. ವಾಟ್ ಇಟ್ ಶೋಸ್, ನಮ್ಗೆ ಅದರದ್ದು ಕನ್ಸರ್ನ್ ಇರಬೇಕು ಅಂತ. ಸಿಗದೇ ಇದ್ದ ಕಾಲಕ್ಕೆ ಅಲ್ಪತೃಪ್ತನಾಗುವುದು 2ನೇ ಪಾಠ ನಾಯಿ. ಅಲ್ಪತೃಪ್ತನಾಗುವುದು. 3ನೇ ಪಾಠ ಭಾಳ ಚಂದಿದೆ, ಗಾಢ ನಿದ್ರೆ ಮಾಡಬೇಕು. ನಾಯಿದು ಪಾಠ. ಈಗಂತೂ ಭಾಳ ಮಂದಿ ಮಲ್ಕೊಳ್ಳೋದೇ ಇಲ್ಲ, ಮಲ್ಕೊಂಡು 2 ತಾಸಿಗೆ ನಿದ್ದೆ ಹತ್ತವು. ಹಿಂಗೆ ಯಾರು ಇದೀರಿ ಎಲ್ಲರೂ? ಅವ್ರ ಒಂದು ನಾಯಿ ನೋಡ್ರಿ, ಅದು ಹೆಂಗೆ ಮಲ್ಕೊಂಡು. ಸರ್ ಹೈವೇದ ಮೇಲೆ ನಿದ್ದೆ ಮಾಡ್ತದೆ ಸರ್ ನಾಯಿ. ಹೈವೇದ ಮ್ಯಾಗ ಹೋಯ್ತು ಅಂತಿರ್ತಾರೆ, ಲಾರಿ ಕಿವಿ ಮಠ ಬಂದ್ಮ್ಯಾಗ ಎದ್ದು ಬರ್ತದೆ. ಯಾಕೆ ನಮ್ಗೆ ಹಂಗೆ ನಿದ್ದೆ ಹತ್ತೋದಿಲ್ಲ ಅಂದರೆ ಅದಕ್ಕೆ ಭಾಳ ಕಾರಣ ಅದಾವು. ನಾವು ಎಲ್ಲ ತಲೆಗೆ ಹಾಕ್ಕೊಂಡು ಬಿಟ್ಟಿರ್ತೀವಿ. ನನಗನ್ಸೋ ಮಟ್ಟಿಗೆ ನೀವೇನು ಇಂಜಿನಿಯರ್ಸ್ ಇದ್ರಿಲ್ಲ, ನಿಮ್ದು ಎಲ್ಲ ಇಂಜಿನಿಯರಿಂಗ್ ಮನೆಗೆ ಹೋಗಿದ್ದಾಗ ಚಲವಾಗಿರ್ತದೆ. ನೀವು ಮನ್ಯಾಗ ಈ ಆಫೀಸ್ನಾಗ ಡ್ರಾಪ್ ಮಾಡಿ ಹೋಗ್ಬೇಕು, ಕಷ್ಟ ಇದೆ ನಿಮ್ದು 24 ತಾಸು ಡ್ಯೂಟಿ, ಆದರೂ ನೀವು ಪ್ರಯತ್ನ ಮಾಡಬೇಕು. ಜಗತ್ತಿನಾಗ ಯಾರು ಸುಖಿ ಅಂಥೇಳಿ ನಾನೊಂದು ಪುಸ್ತಕದಾಗ ಓದಿದ್ದೆ. ಭಾಳ ಸರಳ ನಿಯಮ ಇದೆ. ನಂಬರ್ 1, ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತಬೇಕು. ಯಾರೂ ಇರಲಿ ಅವ್ರು, ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತಬೇಕಂದ್ರೆ ಹತ್ತಬೇಕು. ಹಾರ್ಡ್ಲಿ 15 to 30 ಸೆಕೆಂಡ್ಸ್ ನಿದ್ದೆ ಹತ್ತಬೇಕು ನೋಡ್ರಪ್ಪ. ನಿಮ್ಗೆ ಹಂಗೆ ಹತ್ತಿಲ್ಲ ಅಂದ್ರೆ ನಿಮ್ದು ಹೆಲ್ತ್ ಸರಿ ಇಲ್ಲ ಅಂತನ ಅರ್ಥ. ನಮ್ಮ ಮನ್ಯಾಗ ಅದಕ್ಕೆ ನನಗಿಂತ ಮುಂಚೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ.
ಹಂಗೆ ನಿದ್ದೆ ಹತ್ತಬೇಕು. ನಾಯಿ ನೋಡಿ ಅದನ್ನು ಕಲಿಬೇಕು. ಇನ್ನು ನಾಯಿದು ಇನ್ನೊಂದು ಪಾಠ ಏನಂದ್ರೆ ಬೇಗ ಎಚ್ಚರ ಆಗಬೇಕು. 10 ನಿದ್ದೆ ಹತ್ತು ಏನು ಮಾಡೋದು, ಪಟ್ಟಂತ ಎಚ್ಚರ ಆಗ್ಬೇಕು. ಅದೊಂದು ಸೆನ್ಸ್ ಅದು ಒಳಗೊಂದು ಅಲಾರ್ಮ್ ಸ್ಟಾರ್ಟ್ ಆಗ್ತದೆ. ಇಟ್ ಈಸ್ ಪ್ಯೂರ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಇದು ನಾಯಿದು. ನಮ್ಗೆ ಹಂಗೆ ನಿದ್ದೆ ಚಟ್ ಪಟ್ ಅಂತ ಮಕ್ಕೋಬೇಕು, ಚಟ್ ಅಂತ ಹೇಳ್ಬೇಕು. ಅದೊಂದು ರೂಢಿನ ಮಾಡ್ಕೋಬೇಕು. ನೀವು ವಯಸ್ಸಾದ ಅಜ್ಜಗಳು ನೋಡ್ರಿ, ನೀವು ದನದ ಕಾಲಾಗಿನ ಮೇವು ಅಲಗಾಡಿದ್ರೆ ಅವ್ರಿಗೆ ಎಚ್ಚರ ಆಕೈತಿ. ದನ ಅಲ್ಲ ನಾ ಹೇಳೋದು, ದನದ ಕಾಲಾಗಿಂದ ಒಂದು ಮೇವಿನ ರೌದಿ ಅಲಗಾಡ್ತಂದ್ರೆ ಅವ್ರಿಗೆ ಎಚ್ಚರ ಆಕೈತಿ. ಅಲರ್ಟ್ನೆಸ್ ಅದು ನಾಯಿ ನೋಡಿ ಕಲಿಬೇಕಂತ. ಇನ್ನು ನಾಯಿದ 5ನೇ ಪಾಠ ಏನು ಅಂದರೆ ಒಡೆಯನಲ್ಲಿ ನನ್ನಿ, ಲಾಯಲ್ಟಿ. ಬಾಸ್ ಮ್ಯಾಗ ಹೆಂಗೆ ಲಾಯಲ್ಟಿ ಇರಬೇಕು. ಈಗ ನಿಮ್ಮ ಕಂಪ್ನಿ ಮ್ಯಾಗ, ನನಗೆ ಇಲಾಖೆ ಮೇಲೆ, ನಮ್ಮ ಮ್ಯಾಲೆ ಏನು ಬಾಸ್ ಇರ್ತಾರ ಅವ್ರು ನಮ್ಗೆ ಅಲ್ಟಿಮೇಟ್, ಅವರೇ ನಮ್ಗೆ ಅನ್ನದಾತರು. ಅವ್ರ ಮೇಲೆ ನಿಷ್ಠಾ ಇರಬೇಕು ಮತ್ತು ಅದು ಅಲಗಾಡಬಾರ್ದು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ನಾಯಿದು ಶತ್ರುವನ್ನು ಎದುರಿಸುವಂಥ ಧೈರ್ಯ. ಹೊರಗೆ ನಮ್ಗೆ ಶತ್ರುಗಳು ಇರ್ತಾರೆ, ಒಳಗೂ ಶತ್ರು ಇರ್ತಾರೆ. ಅವ್ರು ಬಾಹಿರ ಶತ್ರು ಇರಲಿ, ಅಂತರ್ ಶತ್ರು ಇರಲಿ, ಅವ್ರನ್ನ ಎದುರಿಸ್ಬೇಕು, ಧೈರ್ಯದಿಂದ ಎದುರಿಸ್ಬೇಕು. ಟೆಕ್ನಿಕ್ಸ್ ಇರಬೇಕು, ಅಂಜಬಾರ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯ ಶತ್ರು ನಿರ್ಮಾಣ ಆಗ್ಲಾರ್ದಂಗೆ ನೋಡ್ಕೋಬೇಕು. ಇದು ನಾಯಿದು 6 ಪಾಠ. ಲಾಸ್ಟ್ 6ನೇ ಸರ್ ಬಗ್ಗೆ ಹೇಳ್ತಾ ಇದ್ದು. ಸರ್ ಅಂದರೆ ತಿಳಿತೈತಲ್ಲ ನಿಮಗೆ, ಗುರುಗಳು. ಕತ್ತೆ, ಡಾಂಕಿ, 3 ಪಾಠ. ತ್ರೀಣಿ ಗರ್ಧಭಾತ್. ಮೊದಲನೇ ಪಾಠ ಶ್ರಮವರಿಯದ ಕಾಯಕ. ಸಾಕಾತ್ಪ, ಆಯಾಸ ಆಯ್ತಪ್ಪ ಅನ್ನಬಾರ್ದು. ಸಾರಿ ಟು ಸೇ ದಿಸ್, ಲಕ್ಷ ಪಗಾರ ರೀ ನಮ್ಗೆ, ಲಕ್ಷ 8 ತಾಸು ಹೊಲದಾಗ ಹಿಂಗೆ ಕಸ ತೆಗಿತಿರ್ತಾರೆ. 150 ರೂಪಾಯಿ ಕೊಡ್ತಾರೆ ಅವ್ರು. 150, 200 ಕೈಯಾಗ ಟಿಕಾವ್ ಹಿಡ್ಕೊಂಡು 20 ಫೂಟಿಂದ ಒಂದು ಪೈಪ್ ಹಡ್ಡಿದ್ರೆ 800 ರೂಪಾಯಿ. ಹಿಂಗೆ 2.5 ಫೂಟ್ ಉದ್ದಿರ್ಬೇಕು, ಹಿಂಗೆ 20 ಫೂಟ್, 800 ರೂಪಾಯಿ. ನಾವು ಎಷ್ಟು ಭಾಗ್ಯವಂತರದೀವಿ ಹೇಳ್ರಿ. ಅವಾಗ ನಮ್ಮದು ಕಲ್ಪನಾ ಹೆಂಗಿರಬೇಕು ಅಂದ್ರೆ ಸ್ವಾಮಿ ನಿಷ್ಠಾದ ಜೊತೆಗೆ ಶ್ರಮವರಿಯದ ಕಾಯಕ ಮಾಡ್ಬೇಕು ನಾವು. ಕತ್ತೆ ಯಾವಾಗಾರ ಸಾಕಾಗೈತೆ ಅಂತ ನೋಡಿದ್ವಿ, ಹಾಕ್ತಿರ್ತಾವೆ ನಾವು ಅಗಸೆ. 2ನೇದ್ದು ಶೀತೋಷ್ಣಗಳ ಸಹಿಸುವಿಕೆ. ಅಂದ್ರೆ ಏನು, ಸುಖ ದುಃಖ ಎರಡೂ ಸೇಮ್ ಆಗಿ ರಿಸೀವ್ ಮಾಡ್ಬೇಕು ನಾವು ಸುಖ ಬಂದಾಗ ಬೇರೆ ಮನಸ್ಥಿತಿ, ದುಃಖ ಬಂದಾಗ ಬೇರೆ ಮನಸ್ಥಿತಿ ಇರಬಾರ್ದು. ವೀತ ರಾಗ ಭಯ ಕ್ರೋಧ ಅಂತ ಹೇಳ್ತಾರೆ ಅದನ್ನು ಗೀತಾದೊಳಗೆ, ಭಗವದ್ಗೀತಾದೊಳಗೆ. ಒಂದೇ ಥರ ಸ್ವೀಕಾರ ಮಾಡಬೇಕು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಸದಾ ಸಂತೋಷದಿಂದಿರುವುದು. ಯಾವಾಗಲೂ ಕತ್ತೆ ನೋಡಿಬೇಕಾದ್ರೆ ಅದು ಏಜ್ ಆದ್ರೂ ಹ್ಯಾಪಿ ಅಂತಲೇ ಇರ್ತದೆ, ಸಣ್ಣದಿದ್ರೂ ಖುಷಿ ಇರ್ತದೆ. ಅವತ್ತು ಮಾಲೀಕು ಏನು ಕೊಟ್ಟಿಲ್ಲ ಅಂದ್ರೂ ಖುಷಿಯಿಂದ ಇರ್ತದೆ. ಹಿಂಗೆ ನಾವು ಕಲಿಯೋ ಪ್ರಯತ್ನ ಮಾಡಿದೆವು ಅಂದರೆ ಸಂಪತ್ತಿಲ್ಲದೆ ಸಂತುಷ್ಟರಾಗಿರಬಹುದು, ಅಧಿಕಾರವಿಲ್ಲದೆ ಆನಂದದಿಂದ ಇರಬಹುದು. ಅದಕ್ಕೆ ತಾವೆಲ್ಲ ವಿದ್ಯಾವಂತರು, ಅನುಕೂಲಸ್ಥರು, ಸ್ಥಿತಿವಂತರು ಪರ್ಸ್ನಲ್ ಲೈಫ್ನೊಳಗಡೆ ಇಂಥದ್ದೊಂದು ಹ್ಯಾಪಿನೆಸ್ನ ಕಳ್ಕೊಂಡಿವಂದ್ರೆ ನಮ್ಮ ಸ್ಥಿತಿ, ನಮ್ಮ ಅಧಿಕಾರ, ನಮ್ಮ ಅನುಕೂಲ ವೇಸ್ಟ್ ಆಗಿಬಿಡ್ತಾವೆ. ಅದಕ್ಕೆ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ವೈಯಕ್ತಿಕ ಜೀವನದೊಳಗಡೆ ಎಲ್ಲಿ ನಿಮಗೆ ಕಲಿಯೋಕೆ ಅವಕಾಶ ಸಿಗ್ತದೋ ಹೊಸ ಸಂಗತಿಗಳನ್ನು, ಹೊಸ ವಿಚಾರಗಳನ್ನು ಸ್ವೀಕಾರ ಮಾಡಿ. ಎಷ್ಟು ಕಲಿತರೂ ಕಡಿಮೆನೇ, ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ. ಮನುಷ್ಯ ಯಾವಾಗ ದೊಡ್ಡವ ಆಗ್ತಾನಂದರೆ ಯಾವಾಗ ದ್ವೇಷಿಸುವುದನ್ನು ಬಿಡ್ತಾನೋ ಆವಾಗ ಮನುಷ್ಯ ದೊಡ್ಡವ ಆಗ್ತಾನೆ. ಭಿನ್ನತೆ ಅನ್ನೋದು ನಿಸರ್ಗದ ಲಕ್ಷಣ ಅದು. ಈಗ ಸುಖಸಾರಿ ಸರ್ಗೆ ಎಷ್ಟು ಗೊತ್ತೈತೋ ಅಷ್ಟು ನನಗೆ ಗೊತ್ತಿಲ್ಲ, ಮೇಡಮ್ ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ನಾ ಮಾಡೋದಿಲ್ಲ, ಪೂಜಾರಿ ಸರ್ ಎಷ್ಟು ಚಂದ ಮಾತಾಡಿದ್ರು ಅಷ್ಟು ಚಂದ ನಂಗೆ ಮಾತಾಡೋಕ್ಕೆ ಬರೋದಿಲ್ಲ. ನಾ ಅಸೂಯೆ ಪಡಬಾರ್ದು. ಅದು ಅವ್ರ ಕೆಪ್ಯಾಸಿಟಿ, ಅವ್ರ ಸ್ಟ್ರೆಂತ್. ಅದು ನಂದು ಏನು ಯೋಗ್ಯತೆ ಇರ್ತದೋ, ಕುಲಕರ್ಣಿ ಸರ್ ಸಂಘಟನೆ ಮಾಡಿದ್ರೆ ನಂಗೆ ಆಗ್ತದೆ, ಪಾಟೀಲ್ ಸರ್ ಕಾರ್ಯಕ್ರಮ ಮಾಡ್ದಂಗೆ ನಂಗೆ ಆಗ್ತದೆ, ತಹಶೀಲ್ದಾರ್ ಸರ್ ಹೆಂಗೆ ಎಲ್ಲರನ್ನೂ ಲವ್ ಮಾಡ್ತಾರೆ ಹಂಗೆ ನಂಗೆ ಮಾಡೋಕ್ಕಾಗ್ತದೆ, ಆಗೋದಿಲ್ಲ. ಅದು ಅವ್ರವ್ರ ಕೆಪ್ಯಾಸಿಟಿ. ನಾವು ಅದನ್ನು ಸ್ವೀಕಾರ ಮಾಡಬೇಕು. ನಾವು ಅದನ್ನು ಅಸೂಯೆಯಾಗಿ, ಮತ್ಸರಾಗಿ, ದ್ವೇಷ ಆಗಿ ಕನ್ವರ್ಟ್ ಮಾಡಿದ್ದೀವಿ ಅಂದರೆ ಸ್ವತಃ ಅಂಗೈಯೊಳಗಿನ ಆನಂದನ ಕಳ್ಕೊಳ್ತೀವಿ, ಹುಚ್ಚರಾಗ್ತೀವಿ. ಹಂಗೆ ಆಗಲಾರ್ದಂಗೆ ನೀವೆಲ್ಲ ಆನಂದದಿಂದ ಇರಲಿ ಅಂತ ಆಶಿಸಿ, ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಪಾಟೀಲ್ ಸರ್ ಯಾವಾಗಲೂ ಅವರು ಈ ಶಾಖೆ ಒಳಗೆ ಏನೇನೇನೇನರ ಕಾರ್ಯಕ್ರಮ ಮಾಡ್ತಿರ್ತಾರೆ. ನಾನು ನಿಮ್ಮ ಮೇಲಿನ ಆಫೀಸರ್ಸ್ಗೆ ಒಂದು ಪತ್ರ ಬರೆದು ಇದ್ರ ಮಠ ಅಂತ ಬೋರ್ಡ್ ಮಾಡಿರಿ ಅಂತ ಅಂದೇನೆ. ಎಲ್ಲನೂ ಮಾಡ್ತಾರೆ ಅವ್ರು, ಗಣಪತಿನೂ ಮಾಡ್ತಾರೆ, ಶರನ್ನವರಾತ್ರಿನೂ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಮತ್ತು ನೀವು ಡ್ರೆಸ್ ಚೇಂಜ್ ಮಾಡಿದ್ರು ನಡೀತದ ಅಂತ ಅಂದೀನಿ ಅವ್ರಿಗೆ. ಸ್ವಭಾವ ಚಲೋ ಅದೇ, ಎಲ್ಲರೂ ಕೂಡಿ ಹಿಂಗೆ ನಕ್ಕರ್ನ ಅಲ್ಲ. ಮತ್ತು ತಹಶೀಲ್ದಾರ್ ಸರು ನಾನು ಭಾಳ ವರ್ಷಗಳಿಂದ ಪರಿಚಯ. ಅವ್ರು ಯಾವಾಗಲೂ ನಕ್ಕೋತಿರ್ತಾರೆ. ಸುಖಸಾರಿ ಸರ್ ಅವರು, ನಾ ಎಲ್ಲಿ ಸೇವೆ ಮಾಡ್ತೀನಿ ಅಲ್ಲಿ ಅವ್ರ ಮನೆ, ಅವ್ರ ಹೊಲ ಅದಾವ, ಅವ್ರ ತಂದೆ ಟೀಚರ್, ಅವ್ರ
ಚಿಕ್ಕಪ್ಪ ಅವ್ರ ಟೀಚರ್, ಮೇಡಮ್ ಅವರು ಅಷ್ಟೇ, ಇಲ್ಲಿರೋರೆಲ್ಲರೂ ಕೆಲವ್ರನ್ನಂತೂ ಮುಖ ನೋಡೀನಿ, ಭಾಳ ದಿವಸದಿಂದ ಪರಿಚಯ ಇಲ್ಲ. ಸರು ಅವಾಗ ಸಿಗ್ತಿರ್ತಾರೆ, ನಮ್ಮ ಕುಲಕರ್ಣಿ ಸರ್ ಎಲ್ಲ ಸಿಗ್ತಿರ್ತಾರೆ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು. ಸಂತೋಷ ಹೊರಗೆ ಎಲ್ಲಿಯೂ ಇಲ್ಲ, ಅದು ಒಳಗದೆ ಹುಡುಕೋಬೇಕು, ಕಳೀಲಾರ್ದಂಗೆ ಜೋಪಾನ ಮಾಡಬೇಕು. ನಮಸ್ಕಾರ.